ಸಾವಿರಾರು ವರ್ಷಗಳ ಹಿಂದೆ ಸಮುದ್ರದ ಮೇಲೆ ಸೇತುವೆ ಕಟ್ಟಿದ್ದು ಹೇಗೆ? ವಿಜ್ಞಾನವನ್ನೇ ದಂಗಾಗಿಸಿದ ಆ ತೇಲುವ ಕಲ್ಲುಗಳ ರಹಸ್ಯ ಇಲ್ಲಿದೆ ನೋಡಿ. ತ್ರೇತಾಯುಗದಲ್ಲಿ ಶ್ರೀರಾಮ ಲಂಕೆಗೆ ಹೋಗಲು ನಿರ್ಮಿಸಿದ ರಾಮ ಸೇತುವಿನ ಕಲ್ಲುಗಳು ಇಂದಿಗೂ ರಾಮೇಶ್ವರಂನಲ್ಲಿವೆ. ಇನ್ನು ವಿಶೇಷ ಅಂದ್ರೆ ಇವು ಇಂದಿಗೂ ನೀರಿನಲ್ಲಿ ತೇಲುತ್ತವೆ. ವಿಜ್ಞಾನಿಗಳು ಇದನ್ನ ಫ್ಯೂಮಿಸ್ ಕಲ್ಲುಗಳು ಅಂತಾರೆ. ಇವು ಜ್ವಾಲಾಮುಖಿಯಿಂದ ಉಂಟಾದ ಗಾಳಿಯ ಗುಳ್ಳೆಗಳನ್ನ ಹೊಂದಿರುತ್ತವೆ. ಆದ್ರೆ ಈ ಸಮುದ್ರದ ಹತ್ತಿರ ಯಾವುದೇ ಜ್ವಾಲಾಮುಖಿ ಇಲ್ಲ ಅನ್ನೋದೇ ಅಸಲಿ ಟ್ವಿಸ್ಟ್. ಇನ್ನು ನಾಸಾ ಉಪಗ್ರಹ ಚಿತ್ರಗಳಲ್ಲಿ ಇಂದಿಗೂ ಭಾರತ ಮತ್ತು ಲಂಕೆ ನಡುವೆ 48 ಕಿಲೋಮೀಟರ್ ಉದ್ದದ ಸೇತುವೆ ಅವಶೇಷಗಳು ಸ್ಪಷ್ಟವಾಗಿ ಕಾಣಿಸುತ್ತವೆ. ಇದು ಜಗತ್ತಿನ ಅತಿ ಹಳೆಯ ಮ್ಯಾನ್ ಮೇಡ್ ಸೇತುವೆ ಆಗಿದೆ. ಇದು ಕೇವಲ ಕಥೆ ಅಲ್ಲ, ಇದು ನಮ್ಮ ಪೂರ್ವಜರ ಸುಧಾರಿತ ಇಂಜಿನಿಯರಿಂಗ್ಗೆ ಸಾಕ್ಷಿ. ಕಲ್ಲಿನ ಮೇಲೆ ರಾಮ ಅಂತ ಬರೆದಾಗ ಅದು ತೇಲಿದ್ದು ಬರೀ ಭಕ್ತಿ ಅಲ್ಲ, ಅದೊಂದು ಅದ್ಭುತ ಶಕ್ತಿ. ನಿಮ್ಗೆ ಈ ರಾಮ ಸೇತುವಿನ ಈ ರಹಸ್ಯದ ಬಗ್ಗೆ ಏನ್ ಅನ್ಸುತ್ತೆ? ಕಮೆಂಟ್ ನಲ್ಲಿ ಜೈ ಶ್ರೀರಾಮ್ ಅಂತ ಟೈಪ್ ಮಾಡಿ, ಮತ್ತೆ ಈ ಇತಿಹಾಸವನ್ನ ಎಲ್ಲರಿಗೂ ಶೇರ್ ಮಾಡಿ.